ನಗಳತೆಗೆ ಪಾತ್ರರಾಗಿದ್ದೇವೆ. ನಮ್ಮದಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಖಜಾನ ಕುರಿತಾಗಿ ಖಜಾನೆ ಮಾಡಿದೆವು. ಒಲಿದ ವಿಧಾತ 2 ವರ ಯಾವುದೆಲ್ಲ ವೇಗ ಬ್ರಹ್ಮಚರ್ಯ ಅಲ್ಲಿರುವ ಉರಗಾದಿಗಳನ್ನೆಲ್ಲ ಉಳಿದದ್ದು ಭೂಲೋಕ ಧರಣಿ ಬಾಲಕರ ದರ್ಭವನ್ನು ಮುರಿದಿದ್ದೇವೆ. ಆಮೇಲೆ ಸ್ವರ್ಗಲೋಕ ಅಲ್ಲಿ ಶುಂಭ ಗುಡಿಸುವರ ಆಳ್ವಿಕೆ ಯಾರೇ ಇರಲೇ ಬರಲಿ ಸಂಗ್ರಾಮಕ್ಕೆ ಎನ್ನುವ ಕರೆ ಬಂದದ್ದು. ಅಲ್ಲಿಗೆ ಬಂದ ನಾರದ ಮಾಡಿದ ಸಂಧಿ ಏರಿಸಿದ ವಿಷ್ಠರ ಆಮೇಲೆ
ಹಾಗೆ ಹೊಗಳಿದವರ ಜೊತೆಗೆ ತಳಗಳಿದವರ ಶಿರ ಹಾರಿಸಿದವರಿದ್ದೇವೆ. ಮೂರು ಲೋಕ ಸಂಚಾರ ಏನು ಮಾಡುವ ಕಾಡಿಗೆ ಹೋಗುವ. ಸೊಕ್ಕಿದ ಕಾಡಮೃಗಗಳನ್ನು ಕೊಲ್ಲುವ. ರಕ್ತ ಮಾಂಸ ತಿಂಬ. Chele mama chava, shumba
ಪ್ರದೇಶದ ಒಳಗೆ ಇದ್ದೇನೆ. ನಿನ್ನ ಸ್ವರವೇ ಕೇಳುವುದಿಲ್ಲ. ಕಾಣ್ತೇನಾ? ನಾ ಬಂದೆ. ಬಾ, ನಾ ಬಂದೆ. ಏಕಮ್ಮ, ಏನ? ನಾನಿಲ್ಲಿ ಇರುವೆ. ನಾನಿಲ್ಲೇ ಇರುವೆ. ನಾನು ಕೂಡ ಇಲ್ಲೇ ಇರುವೆ. ಓ, ನೀನು ಇರುವೆ. ಓಹೋ, ಹೇಗಾಯ್ತು ಬೇಟೆ? ಅದ್ಭುತ ಬೇಟೆ, ಭರ್ಜರಿ ಬೇಟೆ. ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಏನ? ನಿನ್ನ ಜೊತೆ ಹೋದ್ರೆ ಯಾವತ್ತು ಮೋಸವೇ. ಏನು ಜೊತೆ ಸರಿಯಾಗ್ಲಿಲ್ವಾ? ಜೊತೆ ಸರಿ ಆಗ್ತದೆ, ತಿನ್ನುವುದಕ್ಕಾಗುದಿಲ್ಲ. ಒಬ್ಬನ ಇಷ್ಟಿಷ್ಟು ತಿಂತಿ, ನನಗೇನು ಸಿಗುದಿಲ್ಲ. ಆ ಉದ್ದೇಶದಿಂದ ಈ ಪಥವನ್ನು ಹಿಡಿದು ಬೇಟೆಗಾಗಿ ಹೊರಟವ. ನನ್ನ ಕಣ್ಣಿಗೆ ಗೋಚರಿಸಿತು ನಾಲ್ಕಾನೆ. ನಾಲ್ಕಾನೆ ಏನಾಗ್ತದೆ ಈಗ? ಏನು? ಗಜ. ಓಹೋ, 4 ಗಜ. 4 ಆನೆ. ಆನೆ ಅದರ ತೊಂಡಿಲು ನೆಲಕ್ಕೆ ಬಡಿದಿದ್ದೇನೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಬೇರೆ ಮಾಡಿದ್ದೇನೆ. ಹೌದೇ? ರಕ್ತವನ್ನು ಕುಡಿದಿದ್ದೇನೆ, ಮಾಂಸವನ್ನು ñಂಗನ್ನು ಹಾಗೆ ತಿಂದಿದ್ದೇನೆ. ಹೌದು, ಸದ್ದು. ಇನ್ನು ಎಲುಬನ್ನು ಕರುಕುರು ಕರುಕುರು ಕುರುಕುರೆ ಎನ್ನುವ ಹಾಗೆ ಜಗಿದು ಜಗಿದು ತಿಂದಿದ್ದೇನೆ. ಹೇಗೆ ಶಬ್ದ? ಕುರುಕುರೆ ಅದು ಕೂಡ ಒಳ್ಳೇದಾಗ್ತದೆ. ಒಳ್ಳೇದಾಗಿದೆ. ಹೌದು. ಆಮೇಲೆ ಉಳಿದದ್ದು ಚರ್ಮ, ಅದನ್ನು ಅಲ್ಲೇ ಹಿಡಿದು ಒಬ್ಬನೇ ಮುಕ್ಕಿದ್ದೇನೆ. ಏನ? ನೀನೊಂದು ದಿಕ್ಕನ್ನು ಹಿಡಿದು ಬೇಟೆಗಾಗಿ ಹೊರಟವ. ಏನು ಕೊಂದೆ? ಏನು ತಿಂದೆ? ಏನು ತಂದೆ? ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದ್ದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ಕೇರಳಿದ ಕೇಸರಿ ಎಂದು ನನ್ನ ಕಣ್ಣುಗಳಿಗೆ ಗೋಚರಿಸಿ. ಏನು ಮಾಡಿದೆ? ಬಿಡುವೇನೆ ಅದರ ಬಾಲಕ್ಕೆ ಕೈ ನೆಲಕ್ಕೆ ಬಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿಟ್ಟೆ. ಒಳ್ಳೆ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ರುಚಿ ಇರ್ಬೇಕಲ್ವಾ? ಹೊಟ್ಟೆ ತುಂಬಿತು. ಕಡೆಗೆ ನಿನ್ನ ನೆನಪಾಯ್ತು. ಹೊಟ್ಟೆ ತುಂಬಿದ ಮೇಲೆ? ಹೌದೌದು. ಅಷ್ಟಾದ್ರೂ ನೆನಪಾಯ್ತಲ್ಲ? ಹೌದು ಹೌದು ಹೌದು. ನೀನೇನು ತಂದಿದ್ದೀನಿ? ಅಲ್ಲ, ನನಗೆ ಸ್ವಲ್ಪ ಸಿಕ್ಕಿದ್ದು, ಅದು ನನಗೇ ಸಾಕಾಗುದಿಲ್ಲ. ಅಣ್ಣ, ನನಗೆ ಸಾಕಾಗದಿದ್ರು ತೊಂದರೆ ಇಲ್ಲ, ನನ್ನ ತಮ್ಮನಿಗೆ ಬೇಕು. ಅಣ್ಣನ ಪ್ರೇಮ. ಹೌದಲ್ವಾ? ಆ ಉದ್ದೇಶದಿಂದಲಾಗಿ ನಿನಗೆ ತಲೆ ತಂದಿದ್ದೇನೆ. ತಲೆ ತಿನ್ನುವುದಕ್ಕೆ ನಾನು ಈಗ ಅಲ್ಲಿ ಬೇಕಾದಷ್ಟು ಇದ್ದಾರೆ. ಹಾಗಲ್ವ? ಶುಂಭನ ಸಂಗಡದಲ್ಲಿ ತಲೆ ಮಾಂಸ. ಮತ್ತೆ ತಲೆ ಮಾಂಸ ಅಂದ್ರೆ ಇಷ್ಟ ಅಲ್ವಾ? ಹಾಗೆ ಅದಕ್ಕಾಗಿ ಮಾಂಸ. ಹೌದೌದು. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ನಾವು ತಿಂದ್ರೆ ಸಾಕಾಗುತ್ತದ? ಸಾಕಾಗುವುದಿಲ್ಲ. ಒಂದಿಷ್ಟು ಮೊಲದ ಮಾಂಸ ಶುಂಭನಿಗೆ ಒಳ್ಳೇದಾಗ್ಬೋದು. ಹೌದೌದು ಹೌದೌದು. ಓ, ಇಲ್ಲಿ ತೆಗೆದಿರಿಸಿ ನಾವಾಡಿಯ ಬೇಟೆದ್ದು ಮಾಂಸ ತಿನ್ಲಿಕ್ಕಿಲ್ಲವ. ಹೌದೌದು. ಅಲ್ಲ, ಇಲ್ಲಿಯವರೆಗೆ ತಿನ್ಲಿಕ್ಕಿಲ್ಲ ಅಂತ. ಹಾಗೆ ನಮ್ಮದೇ ಮೊದಲು ತಿನ್ನುವುದಿಲ್ಲ ಅಂತ ನಾವು ಅದೇ ಜಾತಿ. ಹಾಗಲ್ಲ ಮತ್ತೆ ಹೌದಲ್ವಾ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಇದೆಲ್ಲ ನಿನ್ನ ಕೆಲಸವಾ? ಎಲ್ಲ ನನ್ನ ಕೆಲಸ. ಸ್ವಲ್ಪ ಮೊದಲು ಬರಬೇಕಿತ್ತು. ಬೇಟೆ ಅಂದ್ರೆ ಹೌದಲ್ವಾ? ಒಂದು ಕೂಡ ಇಲ್ಲ, ಒಂದು ಕೂಡ ಇಲ್ಲ. ನಮಗೆ ಇಷ್ಟು ಸಾಕು. ಹೌದಲ್ವಾ? ಹೌದು ಹೌದು. ಬರ್ತೆ. ಓ, ಇಲ್ಲೊಂದು ಮೊಲ ನೋಡ. ಏನು ಮಾಡುದು? ನೀನು ಹಿಡಿತೆ, ನಾನು ಹಿಡಿಬೇಕು. ಹೋಗ್ಲಿ ಅಲ್ಲ, ಸ್ವಲ್ಪ ದೊಡ್ಡ ಆದ್ಮೇಲೆ ಹಿಡಿಯುವ. ಹೌದೌದು. ಭರ್ಜರಿ ಬೇಟೆ. ನಮಗೆ ಬೇಕಾದಷ್ಟು ಮಾಂಸ ಉಂಟು. ಹೌದಲ್ವಾ? ಆಯಾಸ ಆಯಾಸ. ಈ ಗಾಳಿ ಎಲ್ಲ ಎಲ್ಲಿ ಹೋಗಿದಂತ ಗೊತ್ತಾಗುದಿಲ್ಲ. ನಿನ್ನ ತನಕ ಇತ್ತು. ಹೌದೌದು. ಈಗ ಕಾಣುವುದಿಲ್ಲ. ನಿನ್ನ ತನಕ ಇಟ್ಟದ್ದು ಎಲ್ಲಿ? ಎಲ್ಲಿ? ಶೋಣಿತಾಪುರದಲ್ಲಿ. ಇದು ಪುರ ಬೇರೆ ಅಲ್ಲ? ಹೌದೌದು. ಇದು ಕಾಡಲ್ಲಿ ಬಂದು ನಿಂತಿದ್ದೆ. ಹಾಗಿದ್ರೆ ಗಾಳಿ ಬರಬೇಕು ಅಂತ ಇದ್ರೆ ಒಂದು ಉಪಾಯ ಮಾಡು. ಏನು ಉಪಾಯ? ನೀನು ಸ್ವಲ್ಪ ಗಾಳಿ ಹಾಕ್ತೀಯ ನನಗೆ. ಏನ ನಿನ್ನಷ್ಟು ಅಲ್ಲದಿದ್ರು ಸ್ವಲ್ಪ ದುಡಿದಿದ್ದೇನೆ, ಹಾಗಾಗಿ ನನಗೂ ಆಯಾಸ ಆಗುತ್ತದೆ. ನೀನು ದುಡಿಲಿಲ್ಲ ಅಂತ ಯಾರು ಹೇಳಿದ್ರು? ಮತ್ತೆ ಗಾಳಿ ಹಾಕಿದ್ರೆ ಪೂರ್ತಿ ಹೋಗ್ತದೆ. ನನಗೆ ನಾನು ಗಾಳಿ ಹಾಕ್ತ, ನಿನಗೆ ನಾನು ಗಾಳಿ ಹಾಕಿದ ಕೂತೆ ಸಮಯ ವ್ಯರ್ಥ. ಮೊದಲು ಗಾಳಿ ಹಾಕಲಿಕ್ಕೆ ಕಲಿಬೇಕು. ನಮ್ಮ ಸೇವಾಕರ್ತರಿರುವಾಗ ನಾವು ಯಾಕೆ ಕೆಲಸ ಮಾಡುದು? ಓ, ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ. ವಾಯುದೇವ ಚೆನ್ನಾಗಿ ಗಾಳಿ ಬೀಸಬೇಕು. ಇಲ್ಲಿ ಬೇಡ, ಗಾಳಿ ಬೀಸು. ಇದು ತಗ್ಗು ಪ್ರದೇಶ. ಹಾಗಾದ್ರೆ ಎತ್ತರವಾದ ಪ್ರದೇಶ ಎಲ್ಲಿ? ಅಲ್ಲಿ ಸರಿ ಗಾಳಿ ಬರ್ತದೆ. ಎತ್ತರವಾದಂತದ್ದು ಹಿನಗಿರಿ. ಮಾರುತನೋ
ಸೇವಿಸಿ ಚೆನ್ನಾಗಿ ಬೀಸು ನಲವಿನು ಸೇವಿಸಿ ಘಳಿಯೋ ನಾಯಿಕಗೆ ಪರಿಮಳ ನಾಸಿಕಗೆ ಪರಿಮಳ 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 ಬಿದಿರಿನ ಮೆಳಗಳು ಒಂದಕ್ಕೊಂದು ತಿಕ್ಕಾಟ ನಡೆಸುವಾಗ ಉಂಟಾಗುವಂತಹ ಸ್ವರ ಅಲ್ವೇನು? ಇನ್ನ ತಾಲೇ ನಿನ್ನ ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟು? ಸಾಧ್ಯ ಇಲ್ವಾ? ಖಂಡಿತವಾಗಿ ಇದಲ್ಲ. ಯಾಕೆ? ಒಂದು ವೇಳೆ ಹೌದೊಂದಿದ್ರೆ ವೀರರದಂತ ಚಂಡಮುಂಡರು ಕದಂಬ ಗಂಧರ್ವವನ್ನು ಬಂದು ಸೇರಿದ್ದಾರೆ, ಬೇಟೆ ನೋಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಹಾಗಿದ್ರೆ ಕೋಗಿಲೆ ಇರಬಹುದಾ? ಕೋಗಿಲೆ ಗಾನ ಕೋಗಿಲೆ, ಗಾನ ಕೋಗಿಲೆ ಆಗಿರಬಹುದು. ಆದ್ರೆ ಕೋಗಿಲೆ ಈಗ ಇಲ್ಲ ಇಲ್ಲ ಇಲ್ಲ. ಮತ್ತೆ ಹೇಗೆ? ಕೋಗಿಲೆ ಸ್ವರವೇ ಬೇರೆ. ಇದು ಹಾಗೆ ಕೇಳುದಿಲ್ಲ, ಕುಹು ಎನ್ನುವ ಹಾಗೆ ಇಲ್ಲ. ಇದು ಅದಕ್ಕಿಂತಲೂ ಅದನ್ನು ಮೀರಿಸುವಂತಹ ಸ್ವರ. ಯಾವುದೋ ಸ್ವರ ಇರಬೇಕು. ಹಾಗಿದ್ರೆ ಯಾವುದಾಗಿರಬಹುದು? ಯಾವುದು? ಎಷ್ಟು ಮೇಲೆ ಉಂಟಲ್ವ, ಎಷ್ಟು ಕೆಳಗೂ ಉಂಟು. ಹೌದಲ್ಲ? ಬೇಕಿದ್ರೆ ಮಧ್ಯಮದಲ್ಲೂ ಉಂಟು. ಹಾಗಿದ್ರೆ ಈ ಸ್ವರ ಯಾವುದು ಅಂತ ನಿನ್ನ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ನಿನ್ನ ಗೊತ್ತಾಗ್ಲಿಲ್ಲ? ಇಲ್ಲ. ನನಗೆ ಬಹುಶಃ ಇದು ಅವಳೆ ಅಂತ ಕಾಣ್ತದೆ. ಯಾರು ಇದು? ಅವಳೆ
ಯಾರು ವೀಣಿಯ ಪಿಡಿದಿರುವ ವಾಣಿ ವಾಣಿ ಏ
ವೀಣಾಪಾಣಿ ಓ ಫಣಿವೇಣಿ ಆ, ಪುಸ್ತಕ ಪಾಣಿ ಆ, ಕಲ್ಯಾಣಿ ಆ. ಏನು ಏನು ಬ್ರಹ್ಮನ ರಾಣಿ ವಾಣಿ. ವಾಣಿ ಹೌದು. ಸರಿಯಾಗಿ ನೋಡಂತಮ್ಮೆ. ನೀನು ಬಹುಶಃ ಕಾಂತಾರ ಸರಿಯಾಗಿ ನೋಡ್ಲಿಲ್ಲೇನೋ ಹಾಗೆ ಕಾಣ್ತದೆ. ನೀನ್ ನೋಡಿದ್ದೆ ಅಂತ ನಾನ್ ನೋಡಿದ್ದೇನೆ. ಓಹೋ. ಇದು ಈ ಹಿಂದಿನ ಕಾಂತಾರ ಅಲ್ಲ. ನೀವು ಒಬ್ಬನೇ ಬಂದದ್ದ? ಒಬ್ಬನಲ್ಲ, ಆಹಾ. ನೀನು ಕೂಡ ಬಂದಿದ್ದೆ. ಆಹಾ. ಆದ್ರೆ ಇದು ಬೇರೆ ಕಾಂತಾರ. ಓಹೋ ಆ. ಹಾಗೆ ಹಾಗೆ. ಕಾಂತಾರ 2 ಅಂದ್ರೆ ಮತ್ತೊಂದಂತ. ಆಹಾ. ಸರಿಯಾಗಿ ನೋಡು. ಆ. ಘೋರವಾದ ಕಾಡು. ಆ. ಯಾರು ಕೂಡ ಒಳ ಪ್ರವೇಶಿಸುವುದಕ್ಕೆ ಹಿಂದೆಟ್ಟು ಹಾಕ್ತಾರೆ. ಆ. ಹಾಗಿದ್ದ ಪಕ್ಷದಲ್ಲಿ ಆ. ವೀಣೆ ಪಿಡಿದಿರ್ಪ ವಾಣಿ ಬರುವುದಕ್ಕೆ ಸಾಧ್ಯ ಉಂಟು. ಸೃಷ್ಟಿ ಪರಿಪೂರ್ಣವಾಗಬೇಕಿದ್ರೆ ಬಳಿಯಲ್ಲಿ ವಾಣಿ ಬೇಕೇ ಬೇಕು. ಇಲ್ಲದಿದ್ರೆ ಸೃಷ್ಟಿಯ ಕಾರ್ಯ ಎನ್ನುವುದು ಆ. ಪರಿಪೂರ್ಣವೇ ಆಗುವುದಿಲ್ಲ. ಕೆತ್ತುವಲ್ಲಿ ಕೆತ್ತಿ, ಮೆತ್ತುವಲ್ಲಿ ಮೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಕೆಲವೊಮ್ಮೆ ಎಷ್ಟು ಒತ್ತಿದ್ರೆ ಸರಿಯಾಗ್ಲಿಕ್ಕಿಲ್ಲ. ಸರಿಯೇ ಆಗುವುದಿಲ್ಲ. ಹೌದಲ್ವಾ? ಹಾಗಾಗಿ ಆ. ಇದು ಅವಳಲ್ಲ, ಅವಳಲ್ಲ, ಅವಳಲ್ಲ. ಇದು ಅವ ಬಂದದ್ದು. ಯಾರು? ಕುದುರೆ ಮುಖ, ಕುದುರೆ ಮುಖ, ಕುದುರೆಯ ಮುಖ. ಯಾರು ಯಾರು ಬಂದದ್ದು? ಯಾರು? ಅವ. ಯಾರು? ತುಪ್ಪುರಾರದ ಎಂಬ ಹರಿದಿದೆ.
ಹೇಗೆ ಕುದುರೆ ಮುಖ ಅಲ್ಲಿ ಅಲ್ವಾ, ಮತ್ತೆ ಕುದುರೆಯ ಮುಖವುಳ್ಳವ. ಓಹೋ, ತುಂಬುರ ಎನ್ನುವ ಹಾಗೆ ಹೇಳಿ. ತುಂಬುರ ಅವ ಯಾಕೆ ಇಲ್ಲಿಗೆ ಬಂದ? ಸ್ವರ ಮಾತ್ರ ಕುದುರೆಯ ಹಾಗೆ. ಸ್ವರ ಒಳ್ಳೇದುಂಟು. ಚಂಡಮುಂಡರು ಬೇಟೆಯಾಡಿ ಆಯಾಸವನ್ನು ಕೊಂಡಿದ್ದಾರೆ. ಅವರ ಮನ ರಂಜಿಸುವುದಕ್ಕೆ ಬೇಕಾಗಿ ತುಂಬುರನಿಂದ ಮುಖ ಮಾತ್ರ ಕುದುರೆ ಇದ್ದಲ್ವ? ಮನರಂಜನಾ ಕಾರ್ಯಕ್ರಮ ಇರಬಹುದು. ಅವ ಬಂದದ್ದ ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಚಂಡಮುಂಡರ ಆಗಮನ ಕದಂಬವನಕ್ಕಾಗಿದೆ ಎಂದಾದು ಗೊತ್ತಾದ್ರೆ ಅವ ಬರುದಿಲ್ಲ. ಹಾಗಾದ್ರೆ ಇನ್ನೊಬ್ಬ ಇದ್ದಾನಲ್ವಾ, ಯಾರವ? ಕರೆದಲ್ಲಿಗೆ ಬಾರದ, ದಯೆಯನ್ನು ತೋರದ, ನಿಂತಲ್ಲಿ ನಿಲ್ಲದ, ಭಾನವಿ ಶಾರದ, ದೇವರ್ಷಿ ನಾರದ. ಏನ? ದೇವ ಋಷಿ ನಾರದ. ಮತ್ತೆ ದೇವರ್ಷಿ ನಾರದ ಅಂತ ದೇವತೆಗಳ ಹೆಸರು ಹೇಳುವಾಗ ಏರುವುದು ಒಮ್ಮಿಂದ ಮೇಲೆ ದೇವ ಋಷಿ ನಾರದ ಅವ ಬಂದದ್ದ. ಹೌದೌದು, ಖಂಡಿತವಾಗಿ ಬರ್ಲಿಕ್ಕಿಲ್ಲ. ನಿನಗೆ ತಿರುಗಾಟವೇ ಬಗೆದೇ ಹೋಗಲಿ. ಇದು ಶಾಪವ ನಿನ್ನದು? ನನ್ನದಲ್ವ. ಮತ್ತೆ ದಕ್ಷ ಬ್ರಹ್ಮನ್ ನಾರದನಿಗೆ ಶಾಪ. 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ಯಾ? ಒಂದೇ ಕಡೆಯಿಂದ ಕೇಳಿ ಬರ್ತಾ ಉಂಟು. ಹೌದು ಹೌದು. ನಾರದಾದ್ರೆ ಹೇಗೆ? ಒಮ್ಮೆ ಅಲ್ಲಿ, ಮತ್ತೊಮ್ಮೆ ಇಲ್ಲಿ, ಮಗದೊಮ್ಮೆ ಅಲ್ಲಿ, ನಾಳೆ ಎಲ್ಲಿಯ ಗೊತ್ತಿಲ್ಲ, ನಿನ್ನೆ ಇನ್ನೂ ಗೊತ್ತಿಲ್ಲ. ಹೌದಲ್ವಾ? ಎಲ್ಲಿ ಹೋಗ್ತಾನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅವನದ್ದೇ. ಹೌದೌದು, ಹೌದಲ್ವಾ? ಹೌದೌದು. ಹಾಗಿದ್ರೆ ಗೊತ್ತಾಗಬೇಕಿದ್ರೆ ಇಂಪಾಗಿ ಕೇಳ್ತಾ ಉಂಟು. ಸ್ವರ ಸ್ವರವಿಡಿದು 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 नासिक के सो ಪರಿಮಳ ಬೆಳೆದು ಮುಂಬರಿಗೆ 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 उपलालयन्ते मदालसा मंजुळवाग्विलास नागेन्द्रनील द्वितिकोमलांगे मातंगकन्या मनसा स्मरामि मनसा स्मरामि मनसा स्मरामि तूगिदळियालेಯ ದುರ್ಗಾಂಬೆಗೆ ತೂಗಿದಳಿಯಾಲೆಯ ತೂಗಿದಳಿಯಾಲೆಯ ದುರ್ಗಾಂಬೆಗೆ ತೂಗಿದಳಿಯಾಲೆಯ
ನೋಡೆ ಚಿಲ್ವಾ ತರುಣಿ ಮಣಿಯು ವಿಮಲ ಗಾತ್ರೆ ಚಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ವಿಮಲ ಗಾತ್ರೆ ಶರದಿಂದು ಆಶ್ಚರ್ಯವೇ ಸರಿ. ಇಲ್ಲಿಗೇನು ಬರುವುದು ಹೊಸತ? ಇದೇ ಮೊದಲ ಬಾರಿಗೆ. ನಾವು ಎಷ್ಟು ಸಾರಿ ಬಂದಿದ್ದೇವೆ, ಆದ್ರೆ ಈ ರೀತಿಯಾಗಿ ಬಂದದ್ದು ಹೊಸತು. ಹೌದಲ್ವಾ? ಹೀಗಿತ್ತ ಈ ವ್ಯತ್ಯಾಸ ಇತ್ತ ಇಲ್ಲ. ಸ್ವರ ಹಿಡಿದು ಮುಂದುವರಿದು ಬಂದೇ ಉಂಟಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ಅಪ್ರತಿಮವಾದಂತಹ ಸೌಂದರ್ಯವತಿ ನೋಡಿದ್ಯಾ ನೀನು? ಯಾರಾಗಿರಬಹುದು? ಈಕೆಯನ್ನು ನೋಡುವಾಗ ಬಹಳ ಮನಸ್ಸಾಗುತ್ತಾ ಉಂಟು ವರ್ಣಿಸುವುದಕ್ಕೆ. ವರ್ಣಿಸು ಹಾಗಾದ್ರೆ. ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳಕುಚಗಳ ವಿಷುಪ ತಡಗಳ ತ್ಯಾರು ಜಂಗಮ ಬೆಸವ ಕಂಗಾಲ ತೊಲಗಿ ಬೆಳಗುವ ಬಿಸದ ಗಂಜಿನಿಯೋ ಮೋಹಿನಿಯೋ ತ್ರೈಪುಂಡದ ರತಿಯೋ ವಯ್ಯಾರದ ಸುಂದರಿಯೋ ಮೇಂತುಯಿನಗಿರಿ ಶಿವಸರದ ಮಾನಸ ಸರೋವರದಿ ಸಂಭವಿಸಿ ವನದೇವಿಯರ ಸೇವೆಗಿಳಿದು ಸಂದು ಮುಂಬರಿದು ಸಾಗರ ನಪ್ಪುವ ತವಕರಿ ಪ್ರಭೈವ ಜಾಂಗವೇ ಹೊದಲು ಕಲನಿಗರ ಸೀಮಂತ ಮನೆಯೋ ಜಗದೊಳಗಿನ ಚೆಲುವಿಗೆ ಕಲಿಯುವ ತಪೋದನ ಕಳವರಿಗೆ ಇವಳಂದು ಸೆಳೆಯೋ ಇವಳನ್ನು ಬಂಗಾರದ ಮನೆಯೋ ಇವಳನ್ನು ಮಾಣಿಕ್ಯದ ಮನೆಯೋ ಇವಳನ್ನು ಹೊಗಳುವುದಕ್ಕೆ ಸಾವಿರ ನಾಳೆಗೆ ಇವಳಂದು ಆದಿಶೇಷರಿಂದಲೂ ಅಸಾಧ್ಯ. ಹಣ ಪರಿಮಾಣಗಳನ್ನು ಸಂಹರಿಸಿ ಕೆಂದಾವರೆ ಮರಿದು ಮಗಳನ್ನು ಬಳಸಿ ಸರಸ ವೀಣಾಬ್ದಿನಿ ಹಂಸೆಯ ಗರ್ವಗತಿಗಳ ಹಾಯ್ದು ಮನಸ್ಸಿನ ವರವಿರಿಂಚಿಯ ಸೃಜಿಸಿದ ನೀನು ಹಾಗೆ ಭ್ರಮೆ. ಹೌದಲ್ವಾ? ಹೌದು. ಇಷ್ಟೆಲ್ಲ ವರ್ಣಿಸಿದ್ರೆ ಏನೋ ಕಾರಣ ಉಂಟು ಎನ್ನುವುದೇ ಅರ್ಥ. ಹಾಗಿದ್ರೆ ಇಂತಹ ಸೌಂದರ್ಯವತಿ ಇಲ್ಲಿದ್ದಾಳಂತಾದ್ರೆ ಇದು ಯಾರ ನಿನಗೆ ಗೊತ್ತಾಗಲಿಲ್ವಾ? ಇಲ್ಲ. ಇದು ಬಹುಶಃ ಯಾರು? ಗಾನಾದಿದೇವಿ
ಹೇಳಿದರೆ ಬಲ್ಲ ಕಾಣುದೆಲ್ಲಿಗೆ ಹೀಗಾದ್ರೆ ಎಷ್ಟು ಸಮಯ ಆಯ್ತು ಹೀಗಾಗದೆ? ಹೌದೌದೌದು ಅಲ್ವಾ? ಹೌದೌದೌದು. ಬೇಟೆಗೆ ಬಂದ್ರೆ ಹೇಗೆ ಬಂದದ್ದು ಹೇಗೆ ಹೋದದ್ದು ಅಂತ ಗೊತ್ತಾಗುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಈಗ ಬೇಟೆ ಅಂದ್ರೆ ಎಂತದಂತ ಗೊತ್ತಾಯ್ತು. ಹೌದಲ್ವಾ? ಹೌದೌದು. ಬರ್ತೀರಿ. ಅದ್ಭುತ ಬೇಟೆ. ಏನ ಏನು ಯಾರು ಅವಳು? ಸ್ವಲ್ಪ ನೀರು ಬೇಕಾ? ಏನ ನೀರು ಬೇಕಾ? ಬೇಡ, ನೀರು ಕುಡಿಯದೆ ಹೇಳ್ತೇನೆ. ಯಾರು ಏನು ಹಾಗೆ? ಯಾರು ಯಾರು ಯಾರು? ಅವಳು ನಮ್ಮ ನಾರಾಯಣನ ಮಡದಿ ಅಲ್ವಾ? ನಾರಾಯಣನ ಮಡದಿ? ಲಕ್ಷ್ಮೀ ದೇವಿ. ನಮ್ಮ ನಾರಾಯಣ. ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ನಿನಗೇನು ಬೇಕು? ನಿನಗೇನು ಬೇಕೆನ್ನುವ ಹಾಗೆ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಬರ್ಲಿಕ್ಕಿಲ್ವಾ? ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಇನ್ನೊಬ್ಬಳು ಇದ್ದಾಳಲ್ವಾ? ಯಾರವಳು? ಈಗ ಗೊತ್ತಾಯ್ತು. ಅಮ್ಮ ಅಮ್ಮ ಕ್ರೋಧದೇವಿ. ಅಲ್ಲ, ಮತ್ತೆ ಪಾರ್ವತಮ್ಮ. ಯಾರು? ಪಾರ್ವತಮ್ಮ. ಒಮ್ಮೆ ನೋಡ್ಬೇಕಾ? ಒಮ್ಮೆ ನೋಡಿ ಬಾ. ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ ಆಯ್ತಾ? ಅಷ್ಟು ಖಚಿತವಾಗಿ ಹೇಗೆ ಹೇಳಿ? ಹಣೆಯಲ್ಲಿ ದೊಡ್ಡ ಸಿಂಧೂರ ಇಲ್ಲ ನೋಡು. ಸಿಂಧೂರ ಇಲ್ಲದಿದ್ರೆ ಪಾರ್ವತಮ್ಮ ಇಲ್ಲ. ಸಿಂಧೂರ ಮುಖ್ಯವಾಗಿ ಬೇಕಿತ್ತು, ಅದುವೇ ಇಲ್ಲ. ಸಿಂಧೂರದ ಪರಿಚಯ ಒಂದು ಎಲ್ಲರಿಗೂ ಉಂಟು. ಹೌದಲ್ವಾ? ಹೌದು. ಈಗ ಅದು ಬೇಕೇ ಬೇಕು, ಬೇಕೇ ಬೇಕು. ಲೋಕಕ್ಕೆ ಆದರ್ಶ ಅದು. ಈಗ ಹೀಗೆ ಹೋಗಿ ನೋಡಿದ್ರು ಒಟ್ಟು ಕಣ್ಣಿಗೆ ಕಾಣುವುದಿಲ್ಲ. ಇಲ್ಲ. ಹೌದಲ್ವಾ? ಕೆಂಪಿದ್ದಂತೆ ಇಲ್ಲವೇ ಇಲ್ಲ. ಇಲ್ಲ ಇಲ್ಲ. ಒಬ್ಬಳಿಗೆ ಅಂಗ ಬಣಿತಾವ್, ಇನ್ನೊಬ್ಬಳ ಶಿರದಲ್ಲಿ ಬತ್ತಾವ್, ಹೆಣ್ಣೆಂಬ ಬಿತ್ತಾವ್.
ಹಾಗಾಗಿ ಮನ್ಮಥನ ರತಿ ರತೀದೇವಿ. ಯಾರು? ರತಿ. ರತಿ. ರತಿಯ ಮೇಳದೊಳಗೆ ಒಳಗಿರ್ಪ ಕಾಮ. ಸತಿಯ ಬಿತ್ತಿರಲಾರ ಸುಪ್ರೇಮ. ಎಡಭಾಗದಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಹಾಗಾದ್ರೆ ಯಾವ ಮೇಳ? ಮಕ್ಕಳ ಮೇಳ ಅಂತ ಹೇಳುವನ. ಒಬ್ಬಳೇ ಇರು. ಹೌದೌದು. ಅದು ಅಲ್ಲ. ಹಾಗಿದ್ರೆ ಒಬ್ಬಳೇ ಇದ್ದಾಳಂತಾದ್ರೆ ಇವಳು ಯಾರಾಗಿರ್ಬಹುದು? 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 ಸ್ವಲ್ಪ ನಿಲ್ಲು. ಏನ? ಹೊರಳಲ್ಲಿ ಮಾಂಗಲ್ಯ ಸೂತ್ರ ಇಲ್ಲ, ಕಾಲುಂಗುರ ಇಲ್ಲ. ಹಾಗಿದ್ರೆ ಇವಳಿಗೆ ಮದುವೆ ಆಗ್ಲಿಲ್ಲ, ನನಗೂ ಮದುವೆ ಆಗ್ಲಿಲ್ಲ. ಹಾಗಾಗಿ ಅಣ್ಣನ ಸ್ಥಾನದಲ್ಲಿ ನಿಂತು, ಅಪ್ಪನ ಸ್ಥಾನದಲ್ಲಿ ನಿಂತು ಅವಳಿಗೆ ಮತ್ತು ನನಗೆ ಮದುವೆ ಮಾಡಿಸಬೇಕು. ಯಾರು? ನಿನಗೆ? ಹೌದು. ಅಣ್ಣನಿಗೆ ಮದುವೆ ಆಗ್ಲಿಲ್ಲ? ಅಣ್ಣನಿಗೆ ಬೇಡ. ಯಾಕೆ? ತಮ್ಮನಿಗೆ ಮದುವೆ. ಅಂದ್ರೆ ಅಣ್ಣ ಅಪ್ಪನ ಸ್ಥಾನದಲ್ಲಿರುವ ಅಪ್ಪನಿಗೆ ಮದುವೆ ಯಾಕೆ? ಅಣ್ಣನಿಗೆ ಬೇಡ ಅಂತ ನಿರ್ಧಾರ ಮಾಡುದು ಯಾರು? ನಾನ ನೀನ? ಅದು ನಾನು. ನೀನು ಹೇಗಾಗುದು? ನಾನೇ ಅಲ್ವೇನು? ಹಾಗಾಗಿ ಒಂದು ಕೆಲಸ ಮಾಡುವ. ಏನು? ಸಕಲ ಸಂಲಕ್ಷಣ ಭರಿತನಾದಂತಹ ನನಗೆ ಇವಳು ಸರಿಯಾಗಿರ್ತಾಳೆ. ಹೌದೌದು. ನೋಡಿದ್ಯಾ? ಮುಖ ನೋಡಿದ್ಯಾ? ರವಿಯ ಹಾಗೆ ಕಾಣ್ತಾ ಉಂಟು. ಹೌದು ಹೌದು. ಅದರಲ್ಲಿ ತೇಜಸ್ ಅಲೆ 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 ಹಾಗೆ ಕಾಣ್ತಾ ಉಂಟು. ಹಾಗಿದ್ರೆ ಕೋಟಿ ಸೂರ್ಯರ ಏಕಕಾಲದಲ್ಲಿ ಧರೆಗಿಳಿದು ಬಂದಿದ್ದಾರೆ. ಈ ರವಿಯನ್ನು ಪ್ರೇಮ ಮಾಡಬೇಕಿದ್ರೆ ನಾನೇ ಆಗಬೇಕು. ರವಿ ಪ್ರೇಮ ಆಗುತ್ತದೆ ಆಗ. ಮರೆತು ಹೋದ್ಯ ಬ್ರಹ್ಮದೇವ ಇತ್ತಂತಹ ವರಬಲ. ಯಾವಾಗ ಚಂಡಮುಂಡರ ಬ್ರಹ್ಮಚಾರ್ಯ ಕೇಳ್ತದೋ ಆವತ್ತೇ ನಮ್ಮ ಮರಣ ಎನ್ನು. ಹಾಗಿದ್ರೆ ಒಂದು ಕೆಲಸ ಮಾಡುವ. ಇವಳ ಮುಖ ಹೇಗೂ ಅಲೆಯಾಗಿ ಉಂಟು. ನಮ್ಮ ಅಣ್ಣ ರಾಯ ಶುಂಭ ಅವನಿಗೆ ಒಪ್ಪಿಸಿದ್ರೆ ಹೇಗೆ? ಅವನ ಮುಖ ಹೇಗುಂಟು? ಅಲ್ಲ, ಅವಳ ಮುಖ ವರ್ಣನೆ ಚಂದ ಉಂಟು. ಹೌದಲ್ವ? ಹೌದೌದು. ನೋಡಿದ್ಯಾ? ಈಗ ಮುಖ ನೋಡುವಾಗ ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ. ಹೌದಲ್ವ? ಹೌದೌದು. ಹಾಗಾಗಿ ಇಂತಹ ಸೌಂದರ್ಯದ ರಾಶಿಯೆಂದು ಈ ದಟ್ಟವಾದಂತಹ ಕಾಡಿನಲ್ಲಿ ಹುದುಗಿ ಹೋಗಬಾರದು. ಅದಕ್ಕಾಗಿ ಒಂದು ಕೆಲಸ ಮಾಡುವ. ಏನು? ನಮ್ಮಡೆ ಶುಂಭ. ಹಾಗಿದ್ರೆ ನಾವು ಮದುವೆ ಆಗುವುದಕ್ಕಾಗಿ ಹೋದ್ರೆ ನಾವು ಸಾಯ್ತೇವೆ. ನಿಜ. ಸಾಯ್ಲಿಕ್ಕೆ ನಾವು ಮತ್ತೆ ಅಣ್ಣ ಆಗಲ್ಲ. ಅಣ್ಣನ ಹೇಳು. ನಾವು ತಿರುಗಾಟಕ್ಕೆ ಹೋದವರು. ಚಂಡಮುಂಡರೇ, ನಿಮ್ಮನ್ನು ದೇಶ ದೇಶಗಳನ್ನು ಸುತ್ತಿ ನಮ್ಮ ರಾಷ್ಟ್ರದ ವಿಶೇಷತೆಗಳನ್ನು ತಿಳಿದುಕೊಂಡು ಬರಲು ಕಳುಹಿಸಿದ್ದೆ. ಹೌದು. ಏನು ಬಂದಿರಿ? ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ನಿನ್ನ ನಿರತ ಕೊಂಡಾಡುತ್ತಿರುವ ರುದ್ರ ಜಗತಿ ಅಣ್ಣ ದೇವ. ಎಲ್ಲಿ ನೋಡಿದ್ರಲ್ಲಿ ಹೇಳುವುದಿಷ್ಟೇ. ನಮ್ಮೊಡೆಯನಾದಂತಹ ಶುಂಭನಿಗೆ ಜೋಡಿಲ್ಲ 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 ಎನ್ನುವ ಹಾಗೆ. ಏನದು? ಸರಿ ಸಮಾನವಾದಂತ ಜೋಡಿ ಇಲ್ಲ. ಓಹೋ. ಶುಂಭನಿಗೆ ಶುಂಭನೇ ಸರಿ, ಆಕಾಶಕ್ಕೆ ಆಕಾಶವೇ ಸರಿ. ಹಾಗಾಗಿ ಶುಂಭನಿಗೆ ಮತ್ತೊಂದು ಜೋಡಿ ಇನ್ನೊಂದಿಲ್ಲ. ನಿಶಂಬ ಇದ್ರೂ ಕೂಡ ಅಷ್ಟು ಸರಿಯಲ್ಲ ಎನ್ನುವ ಹಾಗೆ ಹೇಳ್ತಾರೆ. ಇದನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ದೇವತೆಗಳು ಎಲ್ಲಿದ್ದಾರೆ ಎನ್ನುವ ಹಾಗೆ ಅರಸುತ್ತ ಮುಂದುವರೆ ಮುಂದಾದ್ರೆ ದೇವತೆಗಳ ಸುಳಿವಿಲ್ಲ. ಎಲ್ಲಿ ನೋಡಿದ್ರಲ್ಲಿ ಶುಂಭಾರ್ಪಣ ಮಸ್ತು ನಿನಗೆ ಬೇಕಾಗಿ ಅಷ್ಟಾಗುವಾಗ ಹಸಿವೆ ತೃಷೆ ಬಾಧಿಸಿತು. ನಮ್ಮದೇ ಆದಂತಹ ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗಬೇಟೆ. ಆಮೇಲೆ ಒಂದು ವಿಶೇಷ ಬೇಟೆಯನ್ನು ಆಡಿದ್ದೇ ತಡ. ಹಸಿವೆ ಬಾಯಾರಿಕೆ ಅದನ್ನು ನಿವಾರಿಸುವುದಕ್ಕೆ ಬೇಕಾಗಿ ನೇರವಾಗಿ ತುಹಿನಗಿರಿಯನ್ನು ಏರಿದೆವಣ್ಣ. ಅಲ್ಲಿ ಒಬ್ಬಳಾಕೆ ಹೆಣ್ಣು ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳೆ. ಅವಳ ಗಾಯನವು ಅದ್ಭುತ, ರೂಪವು ಅದ್ಭುತ. ಅವಳನ್ನು ವಹಿಸುವುದಕ್ಕೆ ನೀನೇ ಸೂಕ್ತವಣ್ಣ. ಸಮ್ಮುಖದಲ್ಲಿ ಇಂದ್ರನ ಮದಗಜವಿದೆ, ನೀನೇರುವುದಕ್ಕೆ ಉಚ್ಚಾರಿಸಿರುವ ವಸು ಇದೆ. ನೀನಿನ್ನು ತ್ರಿಜಗದಲ್ಲನಾಗಿ ಪರಿಪೂರ್ಣನಾಗಬೇಕಿದ್ರೆ ಮೂರು ಲೋಕದ ಕಾಮಿನಿಯನ್ನು ನೀ ಮದುವೆ ಆಗಬೇಕು. ಒಂದು ಮನಸ್ಸು ಮಾಡಬೇಕು. ಚಂಡಮುಂಡರೇ, ಅತ್ಯಂತ ಸಂತೋಷದ ವಾರ್ತೆಯನ್ನು ಬಂದು ತಿಳಿಸಿದ್ದಿ. ಹೌದೌದು. ಆಕೆಯನ್ನು ಕರೆತಂದು ಅದ್ದೂರಿಯಾದ ಕಾರ್ಯಕ್ರಮದೊಂದಿಗೆ ಆಕೆಯನ್ನು ವಿವಾಹವಾಗುತ್ತೇನೆ. ನಾವೇನ್ ಮಾಡಿ ನೀವಿನ್ನು ಒಳಗಿದ್ದು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಕರೆದ್ರೆ